ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯ ಆತ್ಮಕಥೆ ಎಂಬ 60ನೆಯ ಸರ್ಗಕ್ಕೆ ಸ್ವಾಗತ. ತತಃ ಕೃತೋದಕಂ ಸ್ನಾತಂ ತಂ ಗೃಧ್ರಂ ಹರಿಯೋಥಪಾಹ ಉಪವಿಷ್ಟ ಗಿರೌ ದುರ್ಗೆ ಪರಿವಾರ್ಯ ಸಮಂತತಃ. ಸ್ನಾನ ಮಾಡಿ ತಮ್ಮನಾದ ಜಟಾಯುವಿಗೆ ಜಲತರ್ಪಣವನ್ನಿತ್ತು ರಮ್ಯವಾದ ಆ ಪರ್ವತದಲ್ಲಿ ಕುಳಿತಿದ್ದ ಸಂಪಾತಿಯನ್ನು ಕಪಿಶ್ರೇಷ್ಠರೆಲ್ಲರೂ ಸುತ್ತುವರಿದು ಕುಳಿತರು. ಸಂಪಾತಿಗೆ ಕಪಿನಾಯಕರಲ್ಲಿ ವಿಶ್ವಾಸವು ಬೆಳೆಯಿತು. ಎಲ್ಲ ಕಪಿನಾಯಕರಿಂದಲೂ ಸಮಾವೃತನಾಗಿ ಕುಳಿತಿದ್ದ ಅಂಗದನಿಗೆ ಹರ್ಷದಿಂದ ಸಂಪಾತಿಯು ಪುನಃ ಹೇಳಿದನು, ನನ್ನ ಸಮೀಪದಲ್ಲಿರುವ ನೀವೆಲ್ಲರೂ ಯಾವ ವಿಧವಾದ ಶಬ್ದವನ್ನು ಮಾಡದೆ ಏಕಾಗ್ರ ಚಿತ್ತರಾಗಿ ನಾನೀಗ ಹೇಳುವುದನ್ನು ಲಾಲಿಸಿರಿ. ಸೀತಾದೇವಿಯು ಆ ರಾವಣನ ಅಶೋಕವನದಲ್ಲಿರುವುದನ್ನು ನಾನು ಹೇಗೆ ತಿಳಿದೆನೆಂಬ ನಿಜ ಸಂಗತಿಯನ್ನು ನಿಮಗೆ ಹೇಳುತ್ತೇನೆ. ನಾನು ಹಿಂದೆಯೇ ಹೇಳಿದಂತೆ ಶರೀರಾದ್ಯಂತವಾಗಿ ವ್ಯಾಪಿಸಿದ್ದ ಸೂರ್ಯನ ತಾಪದಿಂದಲೂ ಮತ್ತು ಪ್ರಖರವಾದ ಕಿರಣಗಳಿಂದಲೂ ದಗ್ಧವಾಗಿ ಹೋಗಿದ್ದ ನಾನು ರೆಕ್ಕೆಗಳನ್ನು ಕಳೆದುಕೊಂಡು ವಿಂಧ್ಯ ಪರ್ವತದ ಶಿಖರದಲ್ಲಿದ್ದ ಅರಣ್ಯದಲ್ಲಿ ಬಿದ್ದು ಬಿಟ್ಟೆನು. ಎಚ್ಚರದಪ್ಪಿ ಬಿದ್ದಿದ್ದ ನಾನು 6 ದಿನಗಳು ಕಳೆದ ನಂತರ ಎಚ್ಚರಗೊಂಡೆನು. ಆ ಸಮಯದಲ್ಲಿ ನಾನು ಬಹಳವಾಗಿ ವ್ಯಾಕುಲಗೊಂಡಿದ್ದು ಎಲ್ಲ ದಿಕ್ಕುಗಳನ್ನು ಕಾತರತೆಯಿಂದ ನೋಡುತ್ತಿದ್ದಾಗ ಎಲ್ಲಿದ್ದೇನೆ, ಇಲ್ಲಿ ಯಾರಿದ್ದಾರೆ ಎಂಬ ಯಾವ ವಿಷಯವನ್ನು ತಿಳಿಯದೆ ಹೋದೆನು. ಸುತ್ತಲೂ ಇದ್ದ ಸಮುದ್ರವನ್ನು, ಪರ್ವತಗಳನ್ನು, ನದಿಗಳನ್ನು, ಸರೋವರಗಳನ್ನು, ವನಪ್ರದೇಶಗಳನ್ನು ನೋಡುತ್ತಿದ್ದಂತೆ ಎಲ್ಲಿರುವೆನೆಂಬ ಅರಿವು ನನಗಾಯಿತು. ಹೃಷ್ಟವಾದ ಪಕ್ಷಿ ಸಮೂಹಗಳಿಂದ ವ್ಯಾಪ್ತವಾಗಿದ್ದ ಮಧ್ಯಭಾಗದಲ್ಲಿ ಅನೇಕ ಕಂದರಗಳನ್ನು, ಶಿಖರಗಳನ್ನು ಹೊಂದಿದ್ದ ದಕ್ಷಿಣ ಸಮುದ್ರದ ತೀರದಲ್ಲಿದ್ದ ಈ ಪರ್ವತವು ಸುಪ್ರಸಿದ್ಧವಾದ ವಿಂಧ್ಯ ಪರ್ವತವೆಂಬುದನ್ನು ನಿಶ್ಚಯಿಸಿದೆನು. ಅಲ್ಲಿ ದೇವತೆಗಳಿಂದಲೂ ಪೂಜಿಸಲ್ಪಡುತ್ತಿದ್ದ ಒಂದು ದಿವ್ಯಾಶ್ರಮವಿದ್ದಿತು. ಅಲ್ಲಿ ಉಗ್ರ ತಪಸ್ವಿಯಾದ ನಿಶಾಕರನೆಂಬ ಋಷಿ ಇದ್ದನು. ಧರ್ಮಜ್ಞನಾದ ನಿಶಾಕರ ಮುನಿಯೊಡನೆ ವಾಸ ಮಾಡುತ್ತಿದ್ದ ನಾನು ಅವನು ಸ್ವರ್ಗಕ್ಕೆ ಹೊರಟು ಹೋದ ನಂತರ ಇಲ್ಲಿಯೇ ಏಕಾಂಗಿಯಾಗಿ 8,000 ವರ್ಷಗಳನ್ನು ಕಳೆದಿರುವೆನು. ಹಳ್ಳ ತಿಟ್ಟುಗಳಿಂದ ಕೂಡಿರುವ ವಿಂಧ್ಯ ಪರ್ವತದ ಶಿಖರದಿಂದ ಬಹಳ ಕಷ್ಟಪಟ್ಟು ಕೆಳಕಿಳಿದು ತೀಕ್ಷ್ಣಾಗ್ರಗಳುಳ್ಳ ದರ್ಭೆಗಳಿಂದ ವ್ಯಾಪ್ತವಾಗಿದ್ದ ಋಷಿಯ ಆಶ್ರಮ ಭೂಮಿಯನ್ನು ನಿಧಾನವಾಗಿ ಸೇರಿದೆನು. ಹಿಂದೆ ನಾನು ಮತ್ತು ಜಟಾಯುವು ಆ ಋಷಿಯನ್ನು ಸಂದರ್ಶಿಸಿ ಪರಸ್ಪರ ಪರಿಚಯ ಮಾಡಿಕೊಂಡಿದ್ದೆವು. ಆ ಋಷಿಯನ್ನೇ ನೋಡುವ ಇಚ್ಛೆಯಿಂದ ಬಹಳ ಕಷ್ಟಪಟ್ಟು ನಾನು ಆ ಋಷಿಯ ಆಶ್ರಮದ ಕಡೆಗೆ ಹೋಗುತ್ತಿದ್ದೆನು. ಆಶ್ರಮದ ಸಮೀಪದಲ್ಲಿ ಸುಗಂಧಯುಕ್ತವಾದ ಗಾಳಿಯು ಬೀಸುತ್ತಿದ್ದಿತು. ಫಲ ಪುಷ್ಪಗಳಿಲ್ಲದ ವೃಕ್ಷಗಳೇ ಆ ಋಷಿಯ ಆಶ್ರಮದಲ್ಲಿ ಇರಲಿಲ್ಲ. ಪುಣ್ಯತಮವಾದ ಆ ಆಶ್ರಮದ ಬಳಿಗೆ ಹೋಗಿ ವೃಕ್ಷದ ಬುಡದಲ್ಲಿ ಕುಳಿತು ಪೂಜ್ಯನಾದ ನಿಶಾಕರ ಮುನಿಯನ್ನು ನೋಡುವ ಬಯಕೆಯಿಂದ ಅವನ ಆಗಮನವನ್ನು ನಿರೀಕ್ಷಿಸುತ್ತಲೇ ಇದ್ದೆನು. ಹೀಗೆ ನಾನು ಪ್ರತೀಕ್ಷಿಸುತ್ತಿದ್ದಾಗ ಸ್ನಾನಾದಿಗಳನ್ನು ಮುಗಿಸಿ ಉತ್ತರಾಭಿಮುಖವಾಗಿ ಹಿಂದಿರುಗಿ ಬರುತ್ತಿದ್ದ ದುರ್ದರ್ಶನಾದ ಪ್ರಜ್ವಲಿಸುವ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಋಷಿಯನ್ನು ಹತ್ತಿರದಲ್ಲಿಯೇ ಕಂಡೆನು. ಪ್ರಾಣಿಗಳು ಬ್ರಹ್ಮನನ್ನು ಅನುಸರಿಸಿ ಹೋಗುವಂತೆ ಕರಡಿಗಳು, ಚೌರಿ ಮೃಗಗಳು, ವ್ಯಾಘ್ರ ಸಿಂಹಗಳು, ಆನೆಗಳು ಮತ್ತು ಹಾವುಗಳು ಆ ನಿಶಾಕರ ಮುನಿಯನ್ನು ಸುತ್ತುವರಿದು ಅವನ ಜೊತೆಯಲ್ಲಿಯೇ ಬರುತ್ತಿದ್ದವು. ರಾಜನು ಅರಮನೆಯನ್ನು ಪ್ರವೇಶಿಸಿದ ನಂತರ ಅವನ ಜೊತೆಯಲ್ಲಿರುವ ಅಮಾತ್ಯ ಸಹಿತವಾದ ಸೈನ್ಯವು ಹೊರಟು ಹೋಗುವಂತೆ ನಿಶಾಕರ ಮುನಿಯು ಆಶ್ರಮವನ್ನು ಸೇರಿದೊಡನೆಯೇ ಅವನನ್ನು ಅನುಸರಿಸಿ ಬಂದಿದ್ದ ಪ್ರಾಣಿಗಳೆಲ್ಲವೂ ಹೊರಟು ಹೋದವು. ಋಷಿಯು ಮರದ ಬುಡದಲ್ಲಿದ್ದ ನನ್ನನ್ನು ನೋಡಿ ಸುಪ್ರೀತನಾಗಿ ಆಶ್ರಮವನ್ನು ಪ್ರವೇಶಿಸಿದನು. ಮುಹೂರ್ತ ಮಾತ್ರದಲ್ಲಿ ಪುನಃ ಹೊರಬಂದು ಆಗಮನದ ಕಾರಣವೇನೆಂದು ನನ್ನನ್ನು ಪ್ರಶ್ನಿಸಿದನು. ಸೌಮ್ಯನೇ, ಕೂದಲುಗಳೆಲ್ಲ ಉದುರಿ ಹೋಗಿ ನಿನ್ನ ಸ್ವರೂಪವೇ ತಿಳಿಯದಂತಾಗಿದೆ. ನಿನ್ನ ರೆಕ್ಕೆಗಳೆರಡು ಬೆಂಕಿಯಲ್ಲಿ ಸುಟ್ಟು ಹೋದಂತಿವೆ. ಚರ್ಮವು ವೃಣಮಯವಾಗಿದೆ. ವಾಯುವಿಗೆ ಸಮಾನವಾದ ವೇಗದಿಂದ ಕೂಡಿದ್ದ 2 ರಣಹದ್ದುಗಳನ್ನು ನಾನು ಈ ಹಿಂದೆ ಕಂಡಿದ್ದೆನು. ಆ 2 ಸಹೋದರರು ಹದ್ದುಗಳಿಗೆ ರಾಜರಾಗಿದ್ದರು, ಕಾಮರೂಪಿಗಳಾಗಿದ್ದರು. ಆ 2ರಲ್ಲಿ ನೀನು ಹಿರಿಯವನಾದ ಸಂಪಾತಿಯೆಂದು ತಿಳಿಯುತ್ತೇನೆ. ಜಟಾಯುವು ನಿನ್ನ ತಮ್ಮನಲ್ಲವೇ? ನೀವಿಬ್ಬರು ಮನುಷ್ಯ ಶರೀರವನ್ನು ಧರಿಸಿ ನನ್ನೆರಡು ಪಾದಗಳನ್ನು ಹಿಡಿದು ನಮಸ್ಕರಿಸುತ್ತಿದ್ದಿರಿ. ನಿನಗೆ ಇಂತಹ ವ್ಯಾಧಿಯು ಹೇಗೆ ಸಂಭವಿಸಿತು? ನಿನ್ನ ರೆಕ್ಕೆಗಳಾದರೂ ಕಳಚಿಬಿದ್ದುದು ಹೇಗೆ? ಯಾರಾದರೂ ನಿನ್ನನ್ನು ಶಿಕ್ಷಿಸಿದರೆ ಹಾಗೆ ದಂಡಿಸಿದವರು ಯಾರು? ಈ ಎಲ್ಲವನ್ನು ನನಗೆ ಯಥಾವತ್ತಾಗಿ ಹೇಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 60ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ
ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.